ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಟಿಇಟಿಗಾಗಿ ವಿದ್ಯಾರ್ಥಿಗಳು ಯಾವೆಲ್ಲ ಮಹತ್ವಪೂರ್ಣವಾಗಿರ್ತಕ್ಕಂಥ ಸೂಚನೆಗಳನ್ನು ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ ನಿಮಗೆ ಇದು ಸೆಪ್ಟೆಂಬರ್ 3 ರವಿವಾರ 2023ರಂದು ನಡೀತಕ್ಕಂಥ ಪರೀಕ್ಷೆ. ಎರಡು ಪತ್ರಿಕೆಗೆ ಒಂದೇ ದಿನದ ಪರೀಕ್ಷೆ ಇದೆ, ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ 1 ನೀವು ಅಟೆಂಪ್ಟ್ ಆದರೆ ಬೆಳಿಗ್ಗೆ 9 ಗಂಟೆಗೆ ಪರೀಕ್ಷಾ ಕೊಠಡಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಕೊಡ್ತಾರೆ. ಪೇಪರ್ 2 ಇದ್ದರೆ ಮಧ್ಯಾಹ್ನ 1:30ಕ್ಕೆ ಹೋಗಲಿಕ್ಕೆ ಅವಕಾಶ ಕೊಡ್ತಾರೆ. ಕೊಠಡಿ ಮೇಲ್ವಿಚಾರಕರು ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯ ಪುಸ್ತಿಕೆಗಳನ್ನು ಏನು ಮಾಡ್ತಾರೆ, OMR ಸೀಟ್ ಇರೋದನ್ನು ಒಳಗಡೆನೆ ಅದನ್ನು 9:15ಕ್ಕೆ ಕೊಡ್ತಾರೆ. ಆ ಪ್ರಶ್ನೆ ಪತ್ರಿಕೆ ಪುಸ್ತಿಕೆಯನ್ನು ತೆರೆಯಲಿಕ್ಕೆ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಅವಕಾಶವನ್ನು ಕೊಟ್ಟು ಆ ಕಾಲಮಲ್ಲಿ ಸೀರಿಯಲ್ ನಂಬರ್ 11ವರೆಗೂ ಕೂಡ ತಾವೇನು ಮಾಡಬೇಕಪ್ಪ ಅಂತಂದರೆ OMR ಆನ್ಸರ್ ಸೀಟಲ್ಲಿ ಬರೆದು ಶೇಡನ್ನು ಮಾಡಬೇಕು. 9:25 ಮಾರ್ನಿಂಗ್ ಸೆಷನ್ದವರಿಗೆ, 1:55 ಆಫ್ಟರ್ನೂನ್ ಸೆಷನ್ದವರಿಗೆ. ನೆಕ್ಸ್ಟ್ ನಿಮಗೆ ಉತ್ತರಗಳನ್ನು ಬರೀಲಿಕ್ಕೆ ಅವಕಾಶಗಳನ್ನು ಕೊಡ್ತಾರೆ ಸ್ನೇಹಿತರೆ. 9ವರೆಗೆ ಮಾಡಬೇಕು, 2 ಗಂಟೆಗೆ ಮಧ್ಯಾಹ್ನದ ಪತ್ರಿಕೆಯವರು. ಸೊ ಕಡೆಗೆ ಲಾಸ್ಟ್ 5 ನಿಮಿಷದ ಸಮಯದ ಒಂದು ತಮಗೆ ಕರೆಯೋಲೆಯನ್ನು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಪೇಪರ್ದವ್ರಿಗೆ 11:55 ಎಚ್ಚರಿಕೆ ಗಂಟೆ ಕೊಟ್ಟರೆ, ಸೊ ಮಧ್ಯಾಹ್ನ 4:25 ಮಧ್ಯಾಹ್ನದ ಪತ್ರಿಕೆಯವರಿಗೆ ಏನು ಮಾಡ್ತಾರೆ, ಒಂದು ಕಡೆಯ ವಾರ್ನಿಂಗ್ ಬೆಲ್ಲನ್ನು ಹಾಕ್ತಾರೆ. ಲಾಸ್ಟ್ ಪರೀಕ್ಷೆ ಮುಗಿಯೋದು ಪತ್ರಿಕೆ 1 12 ಗಂಟೆಗೆ, 4:30ಕ್ಕೆ ಪತ್ರಿಕೆ 2ರ ಪರೀಕ್ಷೆ ಮುಗೀತದೆ. ಸೊ ಇಷ್ಟಂತೂ ತಾವುಗಳು ಏನು ಮಾಡಬೇಕು ಸ್ನೇಹಿತರೆ, ಆ ಪರೀಕ್ಷೆಯಲ್ಲಿ ಮಿನಿಮಮ್ ಅರ್ಧ ಗಂಟೆ ಮುಂಚೆ ಹೋಗಿ ಚೆನ್ನಾಗಿ ಪರೀಕ್ಷೆನ ಬರಿಬೇಕು ಅನ್ನೋದನ್ನು ಮೈಂಡ್ ಸೆಟ್ ಆಗಬೇಕು. ಈ ಶೆಡ್ಯೂಲ್ ನಿಮಗೆ ಗೊತ್ತಿರಬೇಕು. ಇನ್ನು ಏನೆಲ್ಲ ಇನ್ಸ್ಟ್ರಕ್ಷನ್ ಇದಾವಂತ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮುಂಚೆ ಫಸ್ಟ್ ಇರ್ತಕ್ಕಂಥದ್ದು, ಪರೀಕ್ಷಾ ಪ್ರವೇಶ ಪತ್ರ ಇರದೇ ಇದ್ದರೆ ನಿಮಗೆ ಪರೀಕ್ಷಾ ಕೊಠಡಿಯಲ್ಲಿ ಪ್ರವೇಶವನ್ನು ಕೊಡೋದಿಲ್ಲ. ಎರಡನೇದು ಏನಿದೆ ಅಂತಂದರೆ, ಕಡ್ಡಾಯವಾಗಿ ಮೊದಲ ಪತ್ರಿಕೆಯವರು 9:30, ಎರಡನೇ ಪತ್ರಿಕೆಯವರು 2 ಗಂಟೆ ಮುಂಚೆನೇ ಹಾಜರಿರಬೇಕು. ಈ ಸಮಯ ದಾಟಿದರೆ ನಿಮಗೆ ಪರೀಕ್ಷಾ ಕೊಠಡಿಯಲ್ಲಿ ಪ್ರವೇಶ ಕೊಡೋದಿಲ್ಲ. ಮೂರನೇದು, ನೀವು ಉತ್ತರಗಳನ್ನು ಸೇಡ್ ಮಾಡಲಿಕ್ಕೆ ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನನ್ನೇ ಬಳಸಬೇಕು. 4 ಬಿಫೋರ್ ಆನ್ಸರಿಂಗ್ ಗೋ ಥ್ರೋ ಪ್ರೀ ಪ್ರಿಂಟೆಡ್ ಡೀಟೇಲ್ಸ್ ಆ್ಯಂಡ್ ಫಿಲ್ ಯುವರ್ ಅಪ್ಲಿಕೇಶನ್ ನಂಬರ್ ಇನ್ ಸೀರಿಯಲ್ ನಂಬರ್ 11 ಆ್ಯಂಡ್ ಸೇಡ್ ಇನ್ ದ ಸೇಮ್. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಪ್ರೀ ಪ್ರಿಂಟೆಡ್ ಡೀಟೇಲ್ಸ್ ಅಂತ ಇದೆ. ನಿಮ್ಮೆಲ್ಲ ಡೀಟೇಲ್ಸ್ಗಳು ಪ್ರೀ ಪ್ರಿಂಟ್ ಆಗ್ತವೆ. ನೀವು ಬರೀ 11ನೇ ಕಾಲಮನ್ನು ಮಾತ್ರ ತುಂಬಿ ಅದನ್ನು ಸೇಡ್ ಮಾಡಬೇಕು. ಅದು ಕೇವಲ ಅಪ್ಲಿಕೇಶನ್ ನಂಬರ್. ನೆನಪಿಟ್ಕೊಡ್ರಿ, OMR ಪ್ರೀ ಪ್ರಿಂಟೆಡ್ ಇದೆ, ಎಲ್ಲ ನಿಮ್ಮದು ಪ್ರಿಂಟೆಡ್ ಆಗಿನೇ ಬರ್ತದೆ. 11ನೇ ಕಾಲಮಲ್ಲಿ ಅಪ್ಲಿಕೇಶನ್ ನಂಬರನ್ನು ತುಂಬಿ ಸೇಡ್ ಮಾಡೋದನ್ನು ಮಾತ್ರ ಕೆಲಸ ಇದೆ. ಯೂಸಸ್ ಆಫ್ ವೈಟ್ನರ್ ಆ್ಯಂಡ್ ವೈಟ್ ಫ್ಲೂಯಿಡ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಯಾವುದೇ ತೆರನಾಗಿರ್ತಕ್ಕಂಥ ಬಿಳಿ ದ್ರವಗಳನ್ನು ವೈಟ್ನರ್ಗಳನ್ನು ಬಳಸೋದನ್ನು ನಿಷೇಧ ಮಾಡಿದ್ದಾರೆ. 6ರಲ್ಲಿ ಎನ್ಶೂರ್ ದಟ್ ಯುವರ್ ಕ್ವಶನ್ ಬುಕ್ಲೆಟ್ ನಂಬರ್ ಆ್ಯಂಡ್ OMR ಆನ್ಸರ್ ಸೀಟ್ ನಂಬರ್ ಆರ್ ಸೇಮ್. ನೋಡಿ, ಕೊಟ್ಟಿರ್ತಕ್ಕಂಥ OMRದು ಆಮೇಲೆ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಪುಸ್ತಿಕೆದು ಎರಡೂ OMRಗಳು ನಂಬರ್ಗಳು ಸೇಮ್ ಇರಬೇಕು. ಇನ್ ಕೇಸ್ ಅದು ಡಿಫರ್ ಇದ್ದರೆ, ಅದನ್ನು ಚೇಂಜ್ ಇತ್ತಂದರೆ ತಕ್ಷಣ ನೀವು ಏನು ಮಾಡಬೇಕು, ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ಒಂದೇ ಆಗಿರ್ತಕ್ಕಂಥ ಯಾವುದು ಪ್ರಶ್ನೆ ಪತ್ರಿಕೆ ಪುಸ್ತಿಕೆ ಸಂಖ್ಯೆ, OMR ಪುಸ್ತಿಕೆಯ ಸಂಖ್ಯೆ ಎರಡು ಸೇಮ್ ಆಗಿರೋದನ್ನು ತಗೋಬೇಕು. ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಕ್ಯಾರಿ ಟೆಕ್ಸ್ಟುವಲ್ ಮಟೀರಿಯಲ್, ಪ್ರಿಂಟೆಡ್ ರಿಟರ್ನ್ ಆರ್ ಮೊಬೈಲ್ ಫೋನ್, ಕ್ಯಾಲ್ಕುಲೇಟರ್, ಎಲೆಕ್ಟ್ರಾನಿಕ್ ಡಿವೈಸ್ ಇನ್ಸೈಡ್ ದಿ ಎಕ್ಸಾಮಿನೇಷನ್ ಹಾಲ್. ಯಾವುದೇ ಥರದ ಪಠ್ಯಪುಸ್ತಕದ ಚೀಟಿಗಳು ಅಥವಾ ಯಾವುದೇ ಥರದ ಗೈಡ್ಗಳು, ಮೊಬೈಲ್ ಫೋನ್ಗಳನ್ನು, ಎಲೆಕ್ಟ್ರಾನಿಕ್ ಸಾಧನಗಳನ್ನು ಪರೀಕ್ಷಾ ಕೊಠಡಿಯಲ್ಲಿ ನಿಷೇಧವನ್ನು ಮಾಡಿದ್ದಾರೆ. ದೇರ್ ಈಸ್ ಅ ನೋ ನೆಗೆಟಿವ್ ಇವ್ಯಾಲ್ಯುಯೇಷನ್. ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. ತಪ್ಪಾದರೂ ಕೂಡ ನೋ ಪ್ರಾಬ್ಲಮ್. 150 ಔಟ್ ಆಫ್ 150 ಆನ್ಸರ್ ಸೀಟ್ಗಳನ್ನು ಮಾಡೇ ಬನ್ನಿ. ದ ಕ್ಯಾಂಡಿಡೇಟ್ ಶುಡ್ ನಾಟ್ ಲೀವ್ ಎಕ್ಸಾಮಿನೇಷನ್ ಹಾಲ್ ವಿದೌಟ್ ಹ್ಯಾಂಡಿಂಗ್ ಓವರ್ ದೇರ್ OMR ಆನ್ಸರ್ ಸೀಟ್ ಟು ದ ಇನ್ವಿಜಿಲೇಟರ್ ಆ್ಯಂಡ್ ಸೈನ್ ಇನ್ ದ ನಾಮಿನಲ್ ರೋಲ್ ಆರ್ ಎಲ್ಸ್ ದೇರ್ ಕ್ಯಾಂಡಿಡೇಚರ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್. ನಿಮಗೆ OMR ಕೊಟ್ಟಿದ ಮೇಲೆ ಒಂದು ಸಿಗ್ನೇಚರ್ ಮಾಡ್ತಾರೆ, ತೆಗೆದುಕೊಂಡ ಮೇಲೆ ಒಂದು ಸಿಗ್ನೇಚರ್ನ ಮಾಡ್ಕೊಳ್ತಾರೆ. ಪರೀಕ್ಷಾ ಸಮಯ ಮುಗಿಯೋರ್ಗೂ ಕೂಡ ತಾವುಗಳು OMRನ್ನು ತಗೊಳ್ಳೋದಿಲ್ಲ. OMR ಇರದೇ ಇದ್ದರೆ, ಸೊ ಕೊಡದೇ ಇದ್ದರೆ ತಾವುಗಳು ಹೊರಗಡೆ ಹೋಗ್ಲಿಕ್ಕೆ ಅವಕಾಶನೂ ಕೂಡ ಇರೋದಿಲ್ಲ. ಸೊ ಯಾರಾದರೂ ಕೂಡ ನೀವು ಸಿಗ್ನೇಚರ್ನ ನಾಮಿನಲ್ ರೋಲ್ನಲ್ಲಿ ಮಾಡಲಿಕ್ಕೆ ನಿರಾಕರಿಸಿದ್ರು ಕೂಡ ನಿಮ್ದು ಏನು ಮಾಡ್ತಾರೆ, ಅಭ್ಯರ್ಥಿತನವನ್ನು ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಆನ್ ಕಂಪ್ಲೀಷನ್ ಆಫ್ ದಿ ಎಕ್ಸಾಮಿನೇಷನ್ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾಂಡ್ ಓವರ್ ದ OMR ಆನ್ಸರ್ ಸೀಟ್ ಟು ದ ರೂಮ್ ಇನ್ವಿಜಿಲೇಟರ್. ಕ್ಯಾಂಡಿಡೇಟ್ ಆರ್ ಅಲೌಡ್ ಟು ಟೇಕ್ ಎನಿ
ಓನ್ಲಿ ದ ಕಾರ್ಬನ್ಲೆಸ್ ಕಾಪಿ ಆಫ್ ದಿ OMR ಆನ್ಸರ್ ಶೀಟ್. ಆಲ್ರೆಡಿ ಕಾರ್ಬನ್ ಕಾಪಿ ಇರ್ತದ, ಆ OMR ಕಾರ್ಬನ್ ಕಾಪಿನೂ ಮತ್ತು ತಾವೇನು ಮಾಡಬೇಕು, ನಿಮ್ಮ ಪ್ರಶ್ನೆ ಪತ್ರಿಕೆಯ ಪುಸ್ತಿಕೆಗಳನ್ನು ಎಕ್ಸಾಮ್ ಮುಗಿದ ಮೇಲೆ ತಾವುಗಳು ತೆಗೆದುಕೊಂಡು ಬರಬಹುದು. ಕ್ಯಾಂಡಿಡೇಟೆಡ್ ಫಾರ್ ಕಮಿಟಿಂಗ್ ಮಾಲ್ ಪ್ರಾಕ್ಟೀಸ್ ಆಕ್ಷನ್ ವಿಲ್ ಬಿ ಟೇಕನ್ ಅಗೇನಿಸ್ಟ್ ಆಸ್ ಪರ್ ದಿ ಎಕ್ಸಾಮಿನೇಷನ್ ರೂಲ್. ಯಾರಾದರೂ ಪರೀಕ್ಷೆಯಲ್ಲಿ ಅವ್ಯವಹಾರದಲ್ಲಿ ತಾವುಗಳು ಕಂಡು ಬಂದರೆ ಖಂಡಿತವಾಗಿ ಪರೀಕ್ಷಾ ನಿಯಮಗಳ ಅನುಸಾರ ಕ್ರಮಗಳನ್ನು ಜರುಗಿಸ್ತಾರೆ. ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಲೀವ್ ದ ಎಕ್ಸಾಮಿನೇಷನ್ ಹಾಲ್ ಟಿಲ್ ದ ಎಂಡ್ ದ ಸೆಷನ್. ಎಸ್ ಸೊ ಏನಿದೆ ನೋಡಿ, ಸೊ ಫಸ್ಟ್ ಸೆಷನ್ 12 ಗಂಟೆ, ಸೆಕೆಂಡ್ ಸೆಷನ್ 4:30 ಇದೆ. ಅದರೊಳಗಡೆ ನಿಮಗೆ ಹೊರಗೆ ಹೋಗಲಿಕ್ಕೆ ಬಿಡೋದೇನೇ ಇಲ್ಲ. ತಾವು ಹೋಗ್ತೀರಂದ್ರೂ ಕೂಡ ಬಿಡೋದಿಲ್ಲ. ಅಪ್ ಟು ಲಾಸ್ಟ್ ತಾವು ಬೇಗ ಆನ್ಸರ್ಸ್ ಮಾಡಿದ್ರೂ ಕೂಡ ಎಕ್ಸಾಮ್ ಮುಗಿಯೋವರೆಗೂ ಕೂಡ ತಾವು ಏನು ಮಾಡಬೇಕು, ರೂಮ್ ಬಿಟ್ಟು ಹೋಗುವ ಹಾಗೆ ಇಲ್ಲ. ಲಾಸ್ಟ್ ಏನಿದೆ ಅಂತಂದರೆ, ಇಫ್ ದ ಫೋಟೋಗ್ರಾಫ್ ಇನ್ ದ admission ticket is not a clear or blank, then candidates should submit 2 passport size photographs for the respective sessions, morning and afternoon. The produced photo identity proof such as a driving license, passport, voter ID, Aadhaar card or any government approved document. ಸೊ ಯಾರಾದರೂ ಫೋಟೋಗ್ರಫಿಯನ್ನು ನಿಮ್ಮ ಭಾವಚಿತ್ರಗಳನ್ನ ಪರೀಕ್ಷಾ ಪ್ರವೇಶ ಪತ್ರದಲ್ಲಿ ಕ್ಲಿಯರ್ ಇರಲಿಲ್ಲ ಅಥವಾ ಬ್ಲ್ಯಾಂಕ್ ಇದೆ ಅಂತ ಅಂದರೆ ತಾವು ಏನು ಮಾಡಬೇಕು ಅಂತಂದರೆ, ಒಂದು ಫೋಟೋಗ್ರಾಫ್ಗಳನ್ನು ಅಲ್ಲಿ 2 ಫೋಟೋಗ್ರಾಫ್ಸ್ ಅಂತ ಹೇಳಿದ್ದಾರೆ. ಯಾಕಂದರೆ ಅದೊಂದು NR ಒಂದು ತೊಗೊಳ್ತಾರೆ. ಸೊ 2 ಫೋಟೋಗ್ರಾಫ್ಗಳನ್ನು ತಾವೇನು ಮಾಡಿಕೊಂಡು ತೆಗೆದುಕೊಂಡು ಹೋಗಿ, ಅದರ ಜೊತೆಗೆ ನೀವೇ ಅದಿರಿ ಅಂತಕ್ಕಂಥದ್ದು ಒಂದು ಯಾವುದಾದರೂ ಸರ್ಕಾರದ ಮಾನ್ಯತೆ ಪಡೆದಿರತಕ್ಕಂಥ ಗುರುತಿನ ಚೀಟಿಗಳಾದ ಅದು ವಾಹನ ಚಾಲನಾ ಪರವಾನಗಿ ಪತ್ರ, ಪಾಸ್ಪೋರ್ಟ್ ಪತ್ರ, ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಇತರೆ ಸರ್ಕಾರದ ಮಾನ್ಯತೆ ಹೊಂದಿರತಕ್ಕಂಥ ಪತ್ರಗಳನ್ನು ತಾವೇನು ಮಾಡಬೇಕಾಗ್ತದೆ, ಪ್ರೊಡ್ಯೂಸನ್ನು ಮಾಡಿ ನಿಮ್ಮ ಗುರುತುತನವನ್ನು ತಾವುಗಳು ರುಜುವಾತನ್ನು ಮಾಡಬೇಕಾಗ್ತದೆ. ಇಷ್ಟು KRTET ಅವರು ಯಾರೆಲ್ಲ ಅಪಿಯರ್ ಆಗ್ತಾ ಇದ್ದೀರಲ್ಲ ಅವರು ಖಂಡಿತವಾಗಿ ಈ ಸೂಚನೆಗಳನ್ನು ತಿಳಿದುಕೊಂಡು ತಾವು ಪರೀಕ್ಷಾ ಕಾರ್ಯದಲ್ಲಿ ಸಿದ್ಧತೆಯನ್ನು ಆಗಬೇಕು. ಇನ್ನು ಕಡೆಗೆ ಲಾಸ್ಟ್ ಮಿನಿಟ್ 1 ಡೇ ಪ್ರಿಪ್ರೇಷನ್ ಅಂತ ಒಂದು ವಿಡಿಯೋ ಬರ್ತಾ ಇದೆ. ತಾವೆಲ್ಲರೂ ಏನು ಮಾಡ್ಕೊಂಡು ಹೋಗಬೇಕು ಎಕ್ಸಾಮಿನೇಷನಲ್ಲಿ ಅಂತ. ಸೊ ಖಂಡಿತವಾಗಿ ಆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನು ನೋಡಿದರೆ ಸಾಕು, ಖಂಡಿತ ನಿಮಗೆ ಸ್ವಲ್ಪ ಆದರೂ ಕೂಡ ಒಂದಿಷ್ಟು ಹೆಲ್ಪ್ ಆಗ್ತದೆ ಆ ವಿಡಿಯೋದಿಂದ. ಸೊ ನಾನು ಸಿಗ್ತೀನಿ ಮತ್ತೆ ನಿಮಗೆ ಹೊಸ ವಿಡಿಯೋದಲ್ಲಿ, ಅದೇ ಒಂದು ಕೊನೆಯ ದಿನದ ತಯಾರಿಯಲ್ಲಿ ಆ ವಿಡಿಯೋ ಸಹಿತ ತಾವುಗಳು ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಇವಾಗ ಏನೂ ಇತ್ತಂದ್ರೆ ನಿಮ್ಮ ಕೆಲಸ ಏನಪ್ಪ ಅಂದರೆ ಕೇವಲ ರಿವಿಷನ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಹೆದರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ದೇವರು ಒಳ್ಳೇದು ಮಾಡ್ತಾನೆ. ಸೊ ಬೆಸ್ಟ್ ಆಫ್ ಲಕ್ ಯುವರ್ ಎಕ್ಸಾಮಿನೇಷನ್ ಇನ್ ಅಡ್ವಾನ್ಸ್. ಬಾಯ್.